ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ವಿಷಯ ಇರುತ್ತೆ ಅಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ, ಬಿಗಿನರ್ಸ್ಗೋಸ್ಕರನೇ ಮಾಡ್ತಾ ಇರುವಂಥ ವಿಡಿಯೋ. ಯಾಕೆ ಅಂದರೆ ಈಗೆಲ್ಲ ಜಾಸ್ತಿ ರೆಡಿಮೇಡ್ ಬಟ್ಟೆನೇ ತಗೊಳ್ತಾ ಇರೋದ್ರಿಂದ ಅದಕ್ಕೆ ಯಾವ ರೀತಿ ಈಗ ನಾವು ಒಂದು XL, XXL, ಈಗ XL ಬೇಕಾಗಿರೋರಿಗೆ XXL ತೊಗೊಂಡ್ಬಿಟ್ಟಿರ್ತೀವಿ. ಹಂಗಿದ್ದಾಗ ನಾವು ಅದನ್ನು XLಗೆ ಯಾವ ರೀತಿ ತರೋದು, ಅಳತೆನ ಡ್ರೆಸ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಅದಕ್ಕೆ ಟಕ್ಸನ್ನು ಹಾಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ವಿಷಯ ಇರುತ್ತೆ. ಇದು ಬಿಗಿನರ್ಸ್ಗೋಸ್ಕರನೇ ಅಂತ ಮಾಡ್ತಾ ಇರುವಂಥ ವಿಡಿಯೋ. ಕೆಲವ್ರು ಏನು ಮಾಡ್ತೀರಾ, ಈ ಕಡೆ ಜಾಸ್ತಿ ಟಕ್ ಹಿಡಿದ್ಬಿಟ್ಟು ಈ ಕಡೆಗೆ ಸ್ವಲ್ಪ ಹಿಡಿದ್ರೆ ಅದೇನಾಗುತ್ತೆ, ಒಂದು ಕಡೆಗೆ ಎಳ್ಕೊಂಡಂಗೆ ಆಗ್ಬಿಡುತ್ತೆ. ಹಾಗಾಗಿ ಯಾವ ರೀತಿ ನಾವು ಇದನ್ನು ಯಾವ ಪ್ರೋಸೆಸ್ಸಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈಗ ನೋಡಿ. ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದು ರೆಡಿಮೇಡ್ ಡ್ರೆಸ್. ಈ ರೆಡಿಮೇಡ್ ಡ್ರೆಸ್ ಬಂದಾಗ ಆಲ್ಟ್ರೇಷನಿಂದನೂ ನೀವು ಫ್ರೀಯಾಗಿ ಕೂತಿರುವಂಥವ್ರು, ನೀವು ಆಲ್ಟ್ರೇಷನಿಂದನೂ ಸಹ ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇದನ್ನು ಫೋಲ್ಡ್ ಮಾಡಿ ಈ ರೀತಿ ಹಾಕ್ಕೋಬೇಕು. 2 ರೀತಿ ತೋರಿಸ್ಕೊಡ್ತೀನಿ ನಾನು ಒಂದೇ ವಿಡಿಯೋದಲ್ಲಿ. 2 ರೀತಿಯಲ್ಲಿ ನಿಮಗೆ ಯಾವುದು ನಿಮಗೆ ಈಸಿ ಅನಿಸುತ್ತೆ ಅದನ್ನು ನೀವು ಫಾಲೋ ಮಾಡ್ಕೋಬೋದು. ನೋಡಿ, ಈ ರೀತಿ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಇದು ನೋಡಿ, ಇದು ಅಳತೆ ಡ್ರೆಸ್ಸು. ಈಗ ನಿಮಗೆ ಫಸ್ಟ್ ಟಿಪ್ಸ್ ಏನಂತಂದರೆ, ಈಗ ನೋಡಿ ಈ ರೀತಿ 2 ಡ್ರೆಸ್ಸನ್ನು ಹಾಕ್ಕೋಬೇಕು. 2 ಒಂದೇ ಸೈಜ್ ಇದೆ, ಆದರೆ ಇಲ್ಲಿ ನೋಡಿ 2 ಒಂದೇ ಸೈಜ್ ಇರೋದ್ರಿಂದ 2 ಒಂದೇ ರೀತಿಯಲ್ಲಿ, ಇದು ಒಂದು ಮೆಥಡು. ನಿಮಗೆ ಇದು ಈಸಿ ಅನಿಸಿದ್ರೆ ಇದನ್ನು ಫಾಲೋ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೋಡಿ, ಇದು ಈಸಿ ಅನಿಸಿದ್ರೆ ನೀವು ಇದನ್ನು ಫಾಲೋ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾನು ನೆಕ್ಸ್ಟ್ ಇನ್ನೊಂದು ಮೆಥಡನ್ನು ತೋರಿಸ್ಕೊಡ್ತೀನಿ, ಅದನ್ನು ಕೂಡ ಫಾಲೋ ಮಾಡ್ಕೋಬೋದು. ಈಗ ನೋಡಿ, ಇಲ್ಲಿ ನಾವು ಒಂದು ಮಾರ್ಕರನ್ನು ತಗೊಳ್ಳೋಣ. ಮಾರ್ಕರನ್ನು ತಗೋಬೇಕು. ತಗೊಂಡು 2 ಸೈಡು ಇದೆ ನೋಡಿ, 2 ಸೈಡು ಒಂದೇ ಸಮವಾಗಿ ಇಟ್ಕೋಬೇಕು. ನೋಡಿ, 2 ಸೈಡಲ್ಲೂ ಕೂಡ ಇದು ಮಧ್ಯಕ್ಕೆ ಬರೋ ಹಾಗೆ ಅಳತೆದು ಏನಿದೆಯಲ್ಲ ಅದು ಮಧ್ಯೆ ಬರೋ ಹಾಗೆ ಇಟ್ಕೋಬೇಕು. ಯಾಕೆ ಅಂದರೆ ಈಗಾಗಲೇ ನಾನು ಮೊದಲೇ ಹೇಳ್ದಂಗೆ ಆ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ನೋಡಿ, ಇಲ್ಲಿ ಎಲ್ಲಿದೆ ಟಕ್ಸ್ ಎಲ್ಲಿದೆ ನೋಡ್ಕೋಬೇಕು. ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಟಕ್ಸ್ ಎಲ್ಲಿದೆ ಅನ್ನೋದನ್ನು ನೋಡ್ಕೋಬೇಕು. ನೋಡಿಕೊಂಡು ಅಲ್ಲಿ ಅದೇ ನ್ಯಾರಕ್ಕೆ ನಾವು ಇಲ್ಲೊಂದು ಮಾರ್ಕರನ್ನು ಮಾಡ್ಕೋಬೇಕು. ಮಾರ್ಕರನ್ನು ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಅದ್ರ ನೇರವಾಗಿ ಇಲ್ಲಿ ನೋಡಿ ಮಾರ್ಕರ್ ಹಾಕ್ಕೊಂಡಿದ್ದೀನಲ್ಲ, ಅದ್ರ ನೇರವಾಗಿಯೇ ನಾವು ಇಲ್ಲಿವರೆಗೂ ಅಷ್ಟೇನೆ ನೋಡಿ, ಇಲ್ಲಿ ನಮಗೆ ಓಪನ್ ಎಲ್ಲಿದೆಯಲ್ಲ ಇದು ನೋಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾವು ಅಷ್ಟು ನೇರವಾಗಿ ನೋಡಿ ಈ ರೀತಿ ಬರ್ಕೊಂಡ್ಬಿಟ್ರೆ ಒಂದು 2 ನಿಮಿಷದ ಕೆಲಸದಲ್ಲಿ ನಾವು ಎಷ್ಟು ಸಂಪಾದನೆ ಮಾಡಬಹುದು ಅಂದರೆ ನಿಜವಾಗ್ಲೂ ನಂಬಲ್ಲ ನೀವು. ಒಂದು 50 ರೂಪೀಸ್ ನಾವು ಒಂದು ಡ್ರೆಸ್ಗೆ ಸ್ಟಿಚ್ ಮಾಡೋದ್ರಿಂದ, ಪ್ಯಾಂಟ್ಗೇನು ಅವಶ್ಯಕತೆ ಇಲ್ಲ ನಮಗೆ ಟಕ್ಸ್ ಹಾಕುವಂಥದ್ದು. ಈ ಕಡೆನೂ ನೋಡ್ಬೋದು. ಇಲ್ಲಿ ನೋಡಿ 2 ಒಂದೇ ಸಮ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಒಂದು ಅದೆಲ್ಲಿ ಬರುತ್ತೆ ನೋಡಿಕೊಂಡು ಅದ್ರ ಕೆಳಗಡೆ ಗೆರೆಯನ್ನು ಹಾಕೋಬೇಕು. ಹಾಕ್ಕೊಂಡು ಇಲ್ಲಿ ನೋಡಿ ಈ ರೀತಿ, ಇಲ್ಲಿ ನೋಡಿ ಇದನ್ನು ಎತ್ಬಿಟ್ಟು ಈ ರೀತಿ ಇಲ್ಲಿ ನೋಡಿ ಇಲ್ಲಿನ ಹಾಕೋಬೇಕು. ಇನ್ನು ಸ್ಲೀವ್ಸನ್ನು ನೋಡೋದಾದರೆ ನೋಡಿ, ಇದನ್ನು ಈ ಶೋಲ್ಡರ್ ಎಡ್ಜ್ ಏನಿದೆಯಲ್ಲ, ಈ ಶೋಲ್ಡರ್ ಎಡ್ಜನ್ನು ಈ ರೀತಿ ಇಟ್ಕೋಬೇಕು. ಇದನ್ನು ಇಟ್ಕೊಂಡು ನೋಡಿ ಇಲ್ಲಿ ಶೋಲ್ಡರ್ ಎಡ್ಜ್ ಏನಿದೆಯಲ್ಲ ನೋಡಿ, ಇಲ್ಲಿಗೆ ನಾವು ಕರೆಕ್ಟಾಗಿ ಇದು ತೋಳು ಒಂದು ಸ್ವಲ್ಪ ತುಂಡ ಇದೆ ನಮಗೆ, ಅದೆಲ್ಲಿ ಬರುತ್ತೆ ನೋಡಿಕೊಂಡು ಅದನ್ನು ಅಷ್ಟೇನೆ ನಾವು ಎಲ್ಲಿಗೆ ಹಾಕ್ಕೊಂಡಿದ್ದೀವಿ ನೋಡ್ಕೋಬೇಕು. ನೋಡಿಕೊಂಡು ತಂದು ಅಲ್ಲಿ ಸೇರಿಸ್ಕೋಬೇಕು. ಇಲ್ಲಿ ಈಗ ಇದನ್ನು ತೆಗೆದು ಬಿಡೋಣ. ಈಗ ನಿಮಗೆ ಒಂದು ಪಿಕ್ಚರ್ ಸಿಗುತ್ತೆ ನೋಡಿ. ನಮಗೆ ಟಕ್ಸ್ ಹಾಕೋದಕ್ಕೆ ಒಂದು ಕಾಣಿಸ್ತಿದೆಯಾ, ಟಕ್ಸ್ ಹಾಕಿರುವಂಥದ್ದು ಈ ರೀತಿ ನಮಗೆ ಮಾರ್ಕ್ ಸಿಗುತ್ತೆ. ಈಗ ನಮಗೆ ಇದು ಕಷ್ಟ ಅನಿಸಿದ್ರೆ ನೀವು ಇಲ್ಲಿ ನೋಡಿ, ಈಗ ಟೇಪ್ ಸಹಾಯದಿಂದ ನಾವು ಈ ರೀತಿ ಮಾಡ್ಕೋಬೋದು. ಇದಿಷ್ಟಕ್ಕೆ ಮಾಮೂಲಿ ಸ್ಟಿಚ್ ಹಾಕೊಂಡ್ರೆ ಆಯಿತು, ನಿಮಗೆ ಯಾವುದೇ ತೊಂದರೆ ಇಲ್ದಂಗೆ ಬಾಡಿ ಫಿಟ್ಟಿಂಗ್ ಬರುತ್ತೆ. ನಿಮ್ಗೆ ಅದು ಆಗಲ್ಲ ಅನ್ನೋದಾದರೆ ನೋಡಿ, ನಿಮ್ಗೆ ಅದು ಆಗಲ್ಲ ಅನ್ನೋದಾದರೆ ಏನು ಮಾಡಬೇಕು, ಇಲ್ಲಿ ಈ ರೀತಿ ಇಟ್ಕೋಬೇಕು. ಇಲ್ಲಿ ಎಡ್ಜ್ ಏನಿದೆಯಲ್ಲ ಈ ರೀತಿ ಇಟ್ಕೋಬೇಕು. ಇಲ್ಲಿ ಎಷ್ಟಿದೆ ನೋಡ್ಕೋಬೇಕು.
ಇಲ್ಲಿ 17.5 ಇದೆ. ಇಲ್ಲಿ ಎಷ್ಟು ಬಿಟ್ಟಿದ್ದಾರೆ? 1.25 ಇಂಚನ್ನು ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಈಗ ತೋರಿಸ್ತೀನಿ ಮಾರ್ಕರಲ್ಲಿ. ಇಲ್ಲಿ 1.25 ಬಿಟ್ಟಿದ್ದೀವಿ. ಇಲ್ಲಿಂದ ಇಲ್ಲಿಗೆ 17.5 ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಗೆ ಬರಬೇಕು ನೋಡಿ. ಇಲ್ಲಿ 17.5 ಇದೆ. ಈಗ ನಾವು 17.5ಗೆ ನಾವು ಒಂದು ಮಾರ್ಕನ್ನು ಮಾಡ್ಕೋಬೇಕು. 17.5ಗೆ ಮಾರ್ಕನ್ನು ಮಾಡಿಕೊಂಡ್ರೆ ಮಧ್ಯ ಚೆಸ್ಟ್ ನಮಗೆ ಬಾಡಿ ಅಪ್ಪರ್ ಬಾಡಿ ಸಿಕ್ತು. ಮಧ್ಯ ಚೆಸ್ಟ್ ಮಧ್ಯ ಬರುತ್ತೆ ನೋಡಿ. ಇಲ್ಲಿ ಅಪ್ಪರ್ ಬಾಡಿ ಆದ ನಂತರ ಇಲ್ಲಿ ಮಿಡಲ್ ಬರುತ್ತಲ್ಲ, ಮಿಡಲಲ್ಲಿ ಒಂದು ಅಳತೆ ತಗೊಳ್ಳೋಣ. ಕಾಣಿಸ್ತಿದೆಯಾ ನಿಮಗೆ? ಮಿಡಲಲ್ಲಿ ಇಟ್ಕೊಂಡು 16 ಇದೆ ಇಲ್ಲಿ. ಇಲ್ಲಿಂದ ಇಲ್ಲಿಗೆ ಉದ್ದ ಎಷ್ಟು ತಗೋಬೇಕು? 14 ಇಂಚಿನ ಉದ್ದ ತಗೊಂಡು ಅಲ್ಲಿಗೆ 16.5 ಬರುತ್ತೆ ನೋಡಿ. 14 ಇಲ್ಲಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ನಾವು ಈಗಾಗಲೇ ಮಾರ್ಕ್ ಮಾಡಿದ್ದೀವಲ್ಲ ನೋಡಿ, 16 ಇಂಚ್ ಬರುತ್ತೆ. 16 ಇಂಚಿಗೆ ನಾವು ಇಲ್ಲಿಂದ ಸೇರಿಸಿ ಇಲ್ಲಿಗೆ ಬಂದರೆ ನೋಡಿ ಕರೆಕ್ಟಾಗಿ ನನಗೆ ಆ ಮೆಥಡಲ್ಲಿ ಹಾಕಿರುವಂಥ ಮಾರ್ಕಿಗೆ ಕರೆಕ್ಟಾಗಿ ಇದು ಬರ್ತಿದೆ. ಅದು ಬಂತು ಅಂದರೆ 3 ಅಳತೆಯನ್ನು ನಾವು ತಗೋಬೇಕಾಗತ್ತೆ. ಟಕ್ಸ್ ಹಿಡಿಬೇಕಾದ್ರೂ ಅಷ್ಟೇ ನಿಮಗೆ 3 ಅಳತೆ ಗೊತ್ತಿರಬೇಕು. ಹಿಪ್ ರೌಂಡಲ್ಲಿ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಹಿಪ್ ರೌಂಡು ಇಲ್ಲಿ ಬಂದು 21 ಇಂಚಿದೆ. ಇದು ಎಷ್ಟಿದೆ? ಟ್ರಕ್ ಹಾಕಿರುವಂತಹ ರೆಡಿ ಚೂಡಿದಾರು ಇದನ್ನು 21 ಇದೆ. ಇಲ್ಲಿ ಬಂದರೆ 20 ಇಂಚು ಅಂದರೆ ನಾವು ಇಲ್ಲಿ ಅರ್ಧ ಇಂಚಿಗೆ ಮಾತ್ರ ಮಾರ್ಕನ್ನು ಮಾಡ್ಕೋಬೇಕು. ಕರೆಕ್ಟಾಗಿ ಮಾರ್ಕಿದೆ ಇಲ್ಲಿ ನೋಡಿ. ಇದಿಷ್ಟಕ್ಕೆ ನಾವು ಸ್ಟಿಚ್ಚನ್ನು ಮಾಡಿಬಿಟ್ರೆ ನಮಗೆ ಪರ್ಫೆಕ್ಟ್ ಆಗಿರುವಂತಹ ಟಕ್ಸ್. ಈಗ ಏನು ರೆಡಿ, ಈಗ ಡಬಲ್ ಎಕ್ಸೆಲ್ಲು, ಇದು ಎಕ್ಸೆಲ್ಲು ಎಲ್ಲಿಗೆ ನಾವು ತರುವಂಥದ್ದು ಈ ಮೆಥಡು ಅಂತ ಹೇಳ್ತಾ, ಈಗ ನಿಮಗೆ ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ಮಾರ್ಕಿಂಗನ್ನು ನೀವು ನೋಡಬಹುದು. ಮಾರ್ಕಿಂಗನ್ನು ನೋಡಿಕೊಂಡು ಈ ಕಡೆನೂ ಅಷ್ಟೇ ನೀಟಾಗಿ ಬರುತ್ತೆ ಮಾರ್ಕಿಂಗ್, ಆ ಕಡೆನೂ ಬರುತ್ತೆ. ಇದನ್ನು ಈ ರೀತಿ ಮಾಡಿಕೊಂಡಾಗ ನಾವು ರೆಡಿ ಚೂಡಿದಾರ್ಗೆ ಯಾವ ರೀತಿ ಟಕ್ಸ್ ಹಿಡಿಯುವಂಥ ಪ್ರೋಸೆಸ್ಸನ್ನು ತಿಳ್ಕೊಬೋದು. ಹಾಗಿದ್ರೆ ಈ ವಿಡಿಯೋ ನೋಡಿ ನಿಮಗೆ ತಿಳ್ಕೊಂಡ್ರಿ ಅಂತ ಅಂದ್ಕೊತೀನಿ. ಹಾಗಿದ್ರೆ ಈಗ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಏನು ಮಾರ್ಕ್ ಹಾಕಿದ್ದೀವಲ್ಲ ಆ ಮಾರ್ಕ್ ಮೇಲೆ ಸ್ಟಿಚ್ ಹಾಕಿದ್ರೆ ಆಯಿತು. ಇದು ಫಿನಿಶಿಂಗ್. ಅಲ್ಲಿಗೆ ನಿಮಗೆ ಒಂದು ಡ್ರೆಸ್ಗೆ, ಒಂದು ಟಾಪ್ಗೆ ನಾನು ಸ್ಟಿಚ್ ಮಾಡ್ತೀನಿ ಅಂದರೆ ಮಿನಿಮಮ್ ಅಂದರೆ 40 ರಿಂದ 50 ರೂಪಾಯಿಯನ್ನು ತಗೋಬೋದು. ನಾವು ಅದಕ್ಕಾಗಿ ಸ್ಪೆಂಡ್ ಮಾಡುವಂತಹ ಟೈಮ್ ಎಷ್ಟಂದರೆ ಒಂದು 5 ನಿಮಿಷನೇ ಜಾಸ್ತಿ. ನೀವು ಬಿಗಿನರ್ಸ್ ಆಗಿರೋದು 10 ನಿಮಿಷ, 1/4 ಗಂಟೆ ಟೈಮನ್ನು ಸ್ಪೆಂಡ್ ಮಾಡಿದ್ರೂ ಪರವಾಗಿಲ್ಲ, ನಿಮಗೆ ಏನು ಅಂಥ ತೊಂದರೆ ಆಗೋದಿಲ್ಲ. ಹಂಗಾಗಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.